ದೇವ್ರಿಗೆ ಏನು ನಾವು ಅನ್ಯಾಯ ಮಾಡಿದೀವಿ ಗೊತ್ತಿಲ್ಲ. ನಾನು, ನನ್ನ ಕುಟುಂಬದವರು, ನನ್ನ ಮಕ್ಕಳು ನಮಗೆ ನಮ್ಮ ಮೇಲೇನೆ ಜಾಸ್ತಿ ದ್ವೇಷ ತೋರ್ಸಾಕತ್ತಾನ್ರಿ. ದೇವ್ರಿಗೆ ಕರ್ನೆ ಅನ್ನೋದು ಐತೇನಿಲ್ಲೋ ಏನೋ. ಎಲ್ಲ ಕಾಯಿಲೆ ನಮ್ಗೋ ತೊಗೊಂಡು ಬಂದು ಹಾಕೋದು. ನನ್ನ ಕಾಯಿಲೆ ನನಗಿದ್ರೆ ನನ್ನ ಕಾಯಿಲೆ ನನಗೆ ಎಷ್ಟು ಕೊಟ್ರು ಮರಿ ಎದುರಿಸುವಂಥ ಶಕ್ತಿ ಐತಿ. ನಾನು ದೊಡ್ಡವಳು ಅದನ್ನು ಸಹಿಸ್ಕೋತೀನಿ. ಬಟ್ ಆದರೆ ಸಣ್ಣ ಸಣ್ಣ ಮಕ್ಕಳಿಗೆ ಕಾಯಿಲೆ ಕೊಟ್ಟಾಗ ಸಿಕ್ಕಾಪಟ್ಟೆ ನೋವಾಗುತ್ತೆ ಸ್ನೇಹಿತರೆ. ಏನು ಮಾಡೋದು? ಈ ಥರ ಕಾಯಿಲೆ ಬರಬಾರ್ದು. ನನ್ನ ಸಣ್ಣ ವಯಸ್ಸಿಗೆ ನನ್ನ ಮಕ್ಕಳಿಗೆ ಒಂದು ಸಲ ಅಲ್ಲ, 2 ಸಲ 3 ಸಲ ಕೊರೋನಾದಾಗ ಸುಮ್ಮನೆ ನನ್ನ ಮಗನ ಉಳಿಸ್ಕೊಂಡಿದ್ದೀವಿ ರೀ. 5 ವರ್ಷ ನಾವಿದ್ದ ಅವಾಗ ಉಳಿಸ್ಕೊಂಡೇನು. ಹೊಟ್ಟೆಯಲ್ಲಿ 3 ತಿಂಗಳ ಮಗು ಇದ್ದಾಗ ಅವಾಗ ಉಳಿಸ್ಕೊಂಡಕ್ಕಿ ಇಲ್ಲಿವರೆಗೆ ಅವನಿಗೆ ಬರ್ತಾನೆ ಇದೆ, ಕಾಡ್ತಾನೆ ಇದೆ. ಹಂಗೆ ಅವನು ಉಳಿಸ್ಕೋತಾನೆ. ಎಷ್ಟು ಸ್ಟ್ರಗಲ್ ಮಾಡ್ಬೇಕ್ರಿ. ಸಣ್ಣ 3 ತಿಂಗಳು ಬಿಬಿ ಇದ್ದಾಗ ಹೊಟ್ಟೆಗಿದ್ದಾಗಿಂದ ಹಿಡಿದು ಅವನಿಗೆ ಅಷ್ಟು ಕಾಡಾಟ ಅಂದ್ರೆ 14 ವರ್ಷದವಾದರೂ ಇನ್ನೂ ಬಿಡ್ತಾನೆ ಇಲ್ಲ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಯುಗಾದಿ ಹಬ್ಬ ಇವತ್ತು. ಯುಗಾದಿ ಹಬ್ಬ ನಮ್ಮ ಹಿಂದೂ ಇದ್ರ ಪ್ರಕಾರ ನಾವು ಹೊಸ ವರ್ಷನ ಇವತ್ತರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬ ಯಾವ ಥರ ಆಚರಣೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಂತರೂ ಯಾವ ಹಬ್ಬನೂ ಮಾಡಿಲ್ಲ ನಾನು. ನಿನ್ನೆ ಅಮಾವಾಸ್ಯೆ ಅಂದರೂ ಪೂಜೆ ಕೂಡ ಇಲ್ಲ. ಇವತ್ತು ಯುಗಾದಿ ಹಬ್ಬ ಅಂದರೂ ಕೂಡ ಹಬ್ಬದ ಯಾವುದೂ ಸ್ಪೆಷಲ್ ಅಡುಗೆ ಇಲ್ಲ, ಯಾವುದೂ ಮಾಡಿಲ್ಲ. ರೊಟ್ಟಿ ಪಲ್ಯ ಅದನ್ನೇ ಮಾಡಿದ್ವಿ. ನಾಳೆ ಶುಕ್ರವಾರ. ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡಿದೆ, ರೊಟ್ಟಿ ಪಲ್ಯ. ನೈಟು ಚಪಾತಿ, ಒಂದು ಸ್ವಲ್ಪ ಹಿಟ್ಟಿನ ಪಲ್ಯ ಮಾಡಿದೆ ಸ್ನೇಹಿತರೆ. ಯಾಕಂದ್ರೆ ಮನೆ ಪರಿಸ್ಥಿತಿ ಸ್ವಲ್ಪ ಏನೋ ಆ ಥರನೇ ಆಗಿಬಿಟ್ಟೈತಿ. ಹೇಳ್ಕೊಂಡ್ರೆ ತುಂಬಾ ನೀವು ನೋವು ಪಡ್ತೀರಾ. ಬಟ್ ಆದರೆ ಹೇಳ್ಕೊಳಂಗಿಲ್ಲ ಸ್ನೇಹಿತರೆ. ನನಗೆ ಹೇಳ್ಕೊಬೇಕನ್ನೋ ಅಂಥ ಸಿಚುವೇಶನ್ನೇ. ಎಲ್ಲವನ್ನು ಹಂಚ್ಕೋತಾರೆ ಅನ್ನೋದು ಸುಮಾರು ಜನಕ್ಕೆ ಅನ್ಕೋತಾರೆ ಅಂದ್ಕೊಂಡು ಹೇಳ್ತಾ ಇಲ್ಲ ನೋಡಿ ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಜಾಸ್ತಿ ಏನಿಲ್ಲ. ಬಟ್ ಆದರೆ ನಿಮಗೆ ಜಾಸ್ತಿ ಅನ್ಸಂಗಿಲ್ಲ. ಕರೆ ನಮಗೆ ಅನುಭವಿಸೋರಿಗೆ ಜಾಸ್ತಿನ ರೀ ಅದು. ಮಿಡಿಲ್ ಕ್ಲಾಸ್ದವ್ರಿಗೆ ಯಾವುದೇ ಒಂದು ಕಷ್ಟ ಬಂದರೂ ಅದು ಜಾಸ್ತಿನೇ. ಹಾಗೆ ಅವರಿಗೆ ಎದುರಿಸುವಂಥ ಶಕ್ತಿ ಕೊಡಬೇಕು ದೇವರು. ಏನೇ ಬಂದರೂ ಕೂಡ ಅದನ್ನೇ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಆದರೆ ಮನುಷ್ಯಾಗ ನೋಡ್ರಿ, ನೋವು ಅನ್ನೋದು ತುಂಬಾ ಕಷ್ಟ ನೋಡಿ. ಕೆಲಸ ಮಾಡ್ಕೋತು ಇದ್ದವ್ರಿಗೆ ಸಡನ್ಲಿ ಯಾವ ಥರನೋ ಒಂಥರ ಆದರೆ ತುಂಬಾ ನೋವು ಪಡ್ತಾರೆ. ಅವ್ರ ಕೆಲಸ ಆಯಿತು, ಅವ್ರ ಹೊತ್ತು ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಆದರೆ ಜಾಸ್ತಿ ಎಲ್ಲಿ ಎನರ್ಜಿ ಹಾಕಿ ಕೆಲಸ ಮಾಡ್ತಿರ್ತಾರೆ. ಸಮಾಜದಾಗ ನಾವು ಏನಾದರೂ ಒಂದು ಗುರ್ತಿಸ್ಕೋಬೇಕು, ನಮ್ಮ ಜೀವನ ಕಟ್ಕೋಬೇಕು ಅಂತ ಅನ್ನೋರಿಗೆ ಜಾಸ್ತಿ ನೋವು ಕೊಡೋದು ದೇವ್ರ ನಮ್ಮಂಥವ್ರಿಗೆ ಕೊಡ್ತಾನೇನೋ ಅನ್ಕೋತೀನಿ. ಬಟ್ ನನ್ಗಿಂತಲೂ ಜಾಸ್ತಿ ಜನಕ್ಕೆ ನೋವು ಇರುತ್ತೆ. ಕರೆ ನಮಗೆ ಬಂದಾಗ ಅವ್ರಿಗೆ ಬಂದಾಗೇ ಅವ್ರಿಗೆ ಅದು ಇದು ಆಗ್ತೈತಿ ನೋಡಿ ಸ್ನೇಹಿತರೆ, ನೋವು ಆಗ್ತೈತಿ. ಹೆಂಗಂದ್ರೆ ರೀ, ಅವ್ರಿಗೆ ಬಂದಾಗ ನೋವು ಅವ್ರಿಗೆ ಈ ಥರ ಆಗಿತ್ತಲ್ಲ ನೋವು ಅಂದ್ಕೊಳ್ಳೋದು ಅವ್ರಿಗೆ ಅವಾಗ ನೆನಪಾಗ್ತೈತಿ ಅಷ್ಟೇ ನೋಡಿ. ಸಿಕ್ಕಾಪಟ್ಟೆ ಹಲ್ಲು ಪೇನ್ ಆಗ್ಲತ್ತೈತಿ ಸ್ನೇಹಿತರೆ. ಇವಾಗ ಸಂಜೆ ಚಾಲಾಗೈತೆ ಅದು ಹಲ್ಲು. ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇರೋದರಿ ನನ್ನ ಕಾಯಿಲೆ ಅಂತರೂ ಇವತ್ತಿಲ್ಲ ಅನ್ನಂಗಿಲ್ಲ. ಜನಕ್ಕೆ ನನ್ನ ಕಾಯಿಲೆ ಕೇಳಿ 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 ಅವ್ರದ್ಗೆ ಒಂಥರ ಇವ್ರ ಕಾಯಿಲೆನ ಇವ್ರ ನೋವನ್ನ ಕೇಳಿ ಕೇಳಿ ನಾವು ಬರೀ ಅದನ್ನೇ ನೋಡಬೇಕಲ್ಲ ಅನ್ಕೊಳ್ಳೋರು ಜಾಸ್ತಿ ಅದಾರೆ. ನೋವಿರತ್ತೆ ಅವ್ರ ಜೀವನದಾಗ ಏನಾಗಿರ್ತೈತಿ. ಅದು ಫೆಬ್ರವರಿ ತಿಂಗಳಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ಅವತ್ತು 2 ದಿನ ವಿಡಿಯೋ ಹಾಕಿದ್ದಿಲ್ಲ ಸ್ನೇಹಿತರೆ. 2 ಮಕ್ಕಳನ್ನ ಕರ್ಕೊಂಡು ನನಗೆ ತೋರಿಸ್ಕೊಂಡು ಬಂದಿನಂತ ಹೇಳಿದ್ದೆ ನೆನಪೈತೇನಿಲ್ಲೋ, ವಿಡಿಯೋದಾಗ ಹೇಳಿನೋ ಗೊತ್ತಿಲ್ಲ. ನಾನು ಹೋಗಿದ್ದೆ 28ನೇ ತಾರೀಕು ನೋಡ್ರಿ, ಫೆಬ್ರವರಿ 28ನೇ ತಾರೀಕು ಹೋಗಿದ್ದೆ.
29ನೇ ತಾರೀಕು ವಾಪಸ್ ಮನೆಗೆ ಬಂದೆ. ಅವತ್ತು ಮಧ್ಯಾಹ್ನ ಮಗಂದು ಅವತ್ತ ಗಂಟಲ್ದು ದನಿ ಹೋಗಿತ್ರಿ. ಒಂದು ದನಿ ಹೋಗಿತ್ತು. ಯಾಕೆ ಹೋಗೈತೆ ಅನ್ನೋದು ನನಗೂ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಜಾತ್ರೆ ಮುಗಿಸ್ಕೊಂಡು ಹೋಗಿದ್ದಾರೆ ದೇವ್ರಿಗೆ. ಗೆನ್ನೂರಮ್ಮನ ಲಕ್ಷ್ಮಿ ಜಾತ್ರೆ ಮುಗಿಸ್ಕೊಂಡು ಹೋದವ. ನಾನೇ ಬಿಟ್ಟು ಬಂದಿದ್ದೆ. ಅವತ್ತ ಬಸ್ಸಲ್ಲಿ ವಾಮಿಂಟ್ ಮಾಡ್ಕೋತ ಹೋದ. ಯಾಕೋ ಬೆಳಿಗ್ಗೆ ಒಂದು ಸ್ವಲ್ಪ ಪಿತ್ತ ಆಗಿರ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಬಿಟ್ಟು ವಾಪಸ್ ಅವಾಗೇನೆ 12 ಗಂಟೆಗೆ ಮನೆಗೆ ಬಂದೆ. ನಾನು ಬಿಡೋಣ ನಾ ಬಿಟ್ಟು ವಾಪಸ್ ಅವಾಗ ಜಲ್ದಿನ ಬಂದೆ. ಅವತ್ತು ನಾನು ಬಿಟ್ಟು ಬಂದಿದ್ದು ವಾಪಸ್ ಅವ ಮುಂದೆ ಫೋನ್ ಹಚ್ಬೇಕಾದ್ರೆ ಯಾವಾಗೂ ಒಂದು 2 ಸಲ ಹಚ್ಚಿದಾಗ ಇದ್ದಾನೆ. ಹಿಂಗ್ಯಾಕಾಗಿತ್ತೆ ತಮ್ಮ ನಿಂದ. ನಾನು ಇಲ್ಲ ಮಮ್ಮಿ ನಂದು ಹಾಗೆ ಆಗೈತಿ. ಹೆಂಗಂದ್ರೆ ಸಿಕ್ಕಾಪಟ್ಟೆ ಅವ್ನು ನೋವು ಇಟ್ಕೊಂಡು ಅಳ್ಕೋತ ನಮಗೆ ಅವನಿಗೆ ಅಲ್ಲಿ ಆರಾಮದ ಅಂದ್ರೆ ಅವನಿಗೆ ಅವನ ಮನ್ಸಿಗೆ. ಆದ್ರೆ ನಮಗೆ ಕೇಳಿಸ್ಬೇಕಾದ್ರೆ ಕಿವಿಗೆ ಅಳ್ಕೋತ ಮಾತಾಡ್ದಂಗೆ, ಏನೋ ನೋವ್ನ್ಯಾಗ ಮಾತಾಡ್ದಂಗೆ ಆ ಥರ ದನಿ ಕೇಳ್ಸಕತ್ತು ಸ್ನೇಹಿತರೆ. ಅದು ಕೇಳಿಸ್ಲಾಕತ್ತಾನ. ಹಂಗೆ 1 ಸಲ ಅಲ್ಲ 2 ಸಲ ಅಲ್ಲ, ಎಲ್ಲ ಒಂದು 4-5 ಸಲ ಫೋನ್ ಹಚ್ಚಿದವ ಹಂಗೆ ಕೇಳ್ಸಕತ್ತು. ಮತ್ತು ಅಷ್ಟ್ರೊಗನ ಡಾಕ್ಟರ್ ಸಾಲಿಯವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬಂದಾರೆ. ಬಂದಿದ್ರು. ನಾನು ಹೋಗೋದು ಮತ್ತು ನಮ್ಮ ಅಪ್ಪರಿಗೆ ಆರಾಮಿದ್ದಿದ್ದಿಲ್ಲ ರೀ, ಕರ್ಕೊಂಡು ಬಂದಿರು ಬಿಜಾಪುರಕ್ಕೆ. ನನಗೂ ಕೂಡ ಒಂದು ಸ್ವಲ್ಪ ಆರಾಮಿಲ್ಲ ಅಂತ ಮನ್ಕೊಂಡಿದ್ದೆ. ಮನ್ಕೋಣ ನಮ್ಮ ತಂಗಿ ಮನೆಯೊಳಗೆ ಉಳ್ಕೊಂಡು ಅಪ್ಪಾರು ದವಾಖಾನೆಗೆ ತೋರಿಸ್ಕೊಂಡು ಬಂದಿದ್ರು. ಬರೋಣ ರೀ, ನಮ್ಮ ತಂಗಿ ಫೋನ್ ಹಚ್ಚು, ಅಕ್ಕ ನಿನ್ನ ಕಡೆ ಬರ್ತಾನ ನನ್ನ ಅಪ್ಪ ಕರ್ಕೊಂಡು ಹೋಗು. ಮತ್ತು ಅಪ್ಪನ ಕಾಲು ಬ್ಯಾನ್ ಭಾಳ ಆಗಾಕತ್ತೈತಿ. ಇಲ್ಲಿ ಅವನಿಗೆ ಟೈಮ್ ಪಾಸ್ ಆಗಂಗಿಲ್ಲ. ನಿಮ್ಮ ಊರಾಗಾದ್ರೆ ಅಂಗಡಿ ಹಂತಕ್ಕದು ಕುಂಡಿರ್ತಾನು, ಹಳ್ಳ್ಯಾಗ ನಡಿತೈತಿ ಅಂತಂದರೆ. ನಾನು ಕೇಳಿದೆ ನಮ್ಮ ಅಪ್ಪಗ, ಬರ್ತೀನಪ್ಪ ನಾನು ಕರ್ಕೊಂಬರಕ್ಕೆ ಬರ್ತೀನೋ. ನಾನು ಬರ್ತೀನಿ. ಇಲ್ಲ ನನಗೆ ಆರಾಮಿಲ್ಲ ಮನ್ಕೊಂಡಿನು. ಮತ್ತು ನಿಮ್ಮ ಮಳ್ಯಾನ ಕಳಿಸ್ತನು ಗಾಡಿ ಮ್ಯಾಗ ಬರ್ತೀನಂತಂದೆ. ಇಲ್ಲವ ಬರೋದಿಲ್ಲ, ನಂದು ರಾಶಿ ಮಾಡೋದೈತಿ, ನಾನು ಊರ ಕಡೆ ಹೋಗ್ತೀನೋ ಅಂತ ಅನ್ನಕತ್ರಿ. ಯಜಮಾನ್ರು ಮಾತಾಡೋಣ ಆಮೇಲೆ ಕೊಡು ಅಂತ ಅನ್ನಕತ್ರ. ನಾನು ಮಾತಾಡೋಣ. ಇಲ್ಲಪ್ಪ ನನಗೆ ಹಿಂಗೆ ಆಗಾಕತ್ತೈತಿ, ನಾನು ರಾತ್ರಿ ಫೋನ್ ಹಚ್ಚಿದ್ದೀವ್ರಿ, ನಾಳೆ ಬೆಳಿಗ್ಗೆ ಬರ್ತೀನಿ 6 ಬಸ್ಸಿಗೆ ಅಂತ ನಾನು ಅಂದಿದ್ದೆ. ಇಲ್ಲವ ನಾನು ಬರೋದಿಲ್ಲ ನನಗೆ ಮುಂಜಾನೆ ಹಂಗಾಗನ ನಮ್ಮ ಯಜಮಾನ್ರು ಹೋಗಿ ಕರ್ಕೊಂಬರ್ತೀನಿ ಅಂತಂದರೆ. ಒಲ್ಲ ನಾಕತ್ರ ನಮ್ಮ ಅಪ್ಪರು ಬರಂಗಿಲ್ಲ ನಾ ಹತ್ರ. ನನಗೂ ಹಿಂಗಾಗೈತ, ನಾನು ಭೇಟಿಯಾರೆ ಆಗಿ ಬರಬೇಕು. ಯಜಮಾನ್ರಂದ್ರು ನೀನೇ ಹೋಗ್ಬಿಡು, ನಿಮ್ಮ ಅಪ್ಪರಿಗೆ ಭೇಟಿಯಾಗಿ ಬಾ ಅಂತಂದರೆ. ಮತ್ತು ಹುಡುಗಂದು ಒಂದು ಸ್ವಲ್ಪ ದನಿ ಇದು ಆಗಾಕತ್ತಿಲ್ಲ. ಈಗ ನಮ್ಮ ಕೆಲಸ ಬಿಟ್ಟು ಹೋಗಕ್ಕೆ ಬರಂಗಿಲ್ಲ ರೀ. ಹಚ್ಚಿದ್ದಾನೆ ಏನಾರಾಗೈತನಪ್ಪ, ಆರಾಮದಿನ ಅಷ್ಟ್ರೋಗನ ನಾವು ಒಂದು ಸಲ ಹೋಗಿ ತೋರಿಸ್ಕೊಂಬಂದಾರೆ ಡಾಕ್ಟ್ರ್ ಕಡೆ ಹೋಗಿ. ನಾನು ಹೋಗೋದು ಒಂದು 2-3 ದಿನ ಮುಂಚೆನೇ ಹೋಗಿ ತೋರಿಸ್ಕೊಂಬಂದಿದ್ರೆ ಕಮ್ಮಿ ಆದಂಗೆ ಆಗಿತ್ತು. ಅಪ್ಪರು ನನ್ನ ಹತ್ರ ಬಂದು ಭೇಟಿಯಾಗಿ ಹೋಗುವ ಅಂತನ್ನಕತ್ರೆ. ಹೋಗೋಣ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋದಿರಪ್ಪ ಅಪ್ಪರನ್ನ. ನಾನು ಹೋಗೋಣ. ಮೊದಲು ನನ್ನ ಮಗನ ಅಂತ್ಯಕ್ಕೆ ಹೋದೆ ರೀ, ಸಣ್ಣವನ ಅಂತ್ಯಕ್ಕೆ ಹೋಗೋಣ. ಶನಿವಾರ ಇತ್ತು ಅವತ್ತ. ಸಾಲಿ 12 ಗಂಟೆಗೆ ಬಿಡ್ತಿದ್ರೆ 1 ಗಂಟೆಗೆ ಹೋಗಿ ಅವ್ನು ಕರ್ಕೊಂಡು ಬಂದೀವ್ರಿ. 1 ಗಂಟೆಗೆ ಊಟ ಮಾಡಿ ಬರ್ಲಾಕತ್ತಿದ್ದ ಕರ್ಕೊಂಡು ಬಂದೀವ್ರಿ. ಕರ್ಕೊಂಬರೋಣ ಬಗ್ಲಿ ಹಾಸ್ಪಿಟಲ್ಗೆ ಹೋದಿವ್ರಿ. ಬಗ್ಲಿ ಹಾಸ್ಪಿಟಲ್ಗೆ ಹೋಗಿ ಅಪ್ಪರ್ನು ಅಲ್ಲೇ ತೋರಿಸಿದ್ರು, ಇವನಿಗೆ ಅಲ್ಲೇ ಕರ್ಕೊಂಡು ಹೋದಿವಿ. ನನಗೂ ಸಿಕ್ಕಾಪಟ್ಟೆ ಸುಸ್ತು ಬಂದಂಗಾಗಲ್ಲ. ಅವತ್ತೇನು ನಾನು ತೋರಿಸ್ಕೊಳ್ಳಿಲ್ಲ ಸ್ನೇಹಿತರೆ, ನನ್ನ ಮಗಗೆ ತೋರಿಸಿದೆ. ತೋರ್ಸೋಣ ಅವರು ಹಿಂಗೆ ದನಿ ಬರ್ಲಾಕತ್ತೈತ್ರಿ ನಡ್ಬರ್ಕ. ಅವ್ ಹೆಂಗೆ ಅಂದ್ರೆ ರೀ, ಮಾತಾಡ್ಕೋತ ಸಡನ್ಲಿ ಬ್ರೇಕ್ ಹಾಕಿದಂಗೆ ಆಗೋದು. ಮತ್ತು ಊಟ ಮಾಡೋ ಮುಂದೆ ಪೂರ ಹಿಂಗೆ ನಾವು ಹೆಂಗೆ ನುಂಗ್ದಂಗೆ ಮಾಡ್ತಿರ್ಲಿಲ್ಲ. ಉಸಿರು ಏನಾದರೂ ನೋವು ಆಗಾಕತ್ತಿತ್ತಂದ್ರೆ ಹೊರಗಡೆ ತೋರಿಸ್ಬಾರ್ದತ್ತೆ ಹೆಂಗೆ ನುಂಗ್ತಿರ್ತೀವಿ ನೋಡ್ರಿ, ಆ ಥರ ಹಂಗೆ ನುಂಗಿ ಊಟ ಮಾಡೋದು. ಮತ್ತು ಓದಬೇಕಾದ್ರೆ ಫಾಸ್ಟಾಗಿ ಓದು ಮುಂದೆ ಒಮ್ಮೆ ಸಡನ್ಲಿ ತಪ್ಪು ಓದುತ್ತಿರ್ತಾರಲ್ಲ, ತಪ್ಪು ಓದ್ದವರು ನೆನಪು ಮಾಡ್ಕೊಂಡು ಹೆಂಗೆ ಓದ್ತಾರೆ ನೋಡ್ರಿ, ಹಂಗೆ ಉಸಿರು ಬಿಟ್ಟು ಮತ್ತು ವಾಪಸ್ ಇದು ಮಾಡಿ ಹಂಗೆ ಓದಾಕತ್ತಿದ.
ಈ ಯಾಕೆ ಆಗ್ತಿರ್ಬೇಕು ಇದು, ಯಾಕೆ ಆಗ್ತಿರ್ಬೇಕಂತ ನಾವು ಭಾಳ ದಿನ ಆಗಿತ್ತು ಅದು ಹಾಗೆ ಹಂಗೆ ಓದು ಮುಂದೆ ಅದು ನೋಡಿದ್ದೆ ನಾನು. ಏನಾದ್ರು ತಪ್ತಿರ್ಬೇಕ ಹಂಗೆ ಅನಿಸ್ತಿರ್ಬೇಕಂತ ನಾವು ತಲೆಯಾಗ ಭಾಳ ತೊಗೊಳ್ಳೇ ಇಲ್ಲ ರೀ, ಅದನ್ನು ತೊಗೊಳ್ಳೇ ಇಲ್ಲ ರೀ. ಈಗ ಸಿಕ್ಕಾಪಟ್ಟೆ ಒಂದು ದೊಡ್ಡ ಇದ್ರಗತ್ಲೆ ಆಗ್ಬಿಟ್ಟೈತ್ರಿ ಅವನಿಗೆ. ಅದಕ್ಕೆ ಸಣ್ಣ ಕಾಯಿಲೆ ಇದ್ರ ಮೀರಿ ನೆಗ್ಲೆಕ್ಟ್ ಮಾಡಬಾರ್ದು. ನಾನಂತರೂ ನೆಗ್ಲೆಕ್ಟ್ ಮಾಡ್ತಿದ್ದಿಲ್ಲ ಖರೆ ರೀ, ಅವ್ನಿಗೆ ಏನೂ ನೋವೇ ಇಲ್ಲ. ಅದು ಹಂಗೆ ಆಗ್ತಿರಿ, ಒಬ್ಬೊಬ್ರಿಗೆ ಆಗ್ತಿರ್ಬೇಕ ಹಂಗೆ ಓದು ಮುಂದತ್ ನಾವು ಹಂಗೆ ಮಾಡಿದ್ವಿ ರೀ. ಪದೇ ಪದೇ ಆರಾಮ್ನ ತಪ್ತಿತ್ತು ಅವನಿಗೆ, ಹಗಲೆ ಮುಗಲೆ ಆರಾಮ್ ತಪ್ಪೋದು ಹಾಗೆ ಆಗ್ತಿತ್ತು ರೀ. ಆಗ ನಾನು ಅಲ್ಲಿ ಬಗ್ಲಿ ಹಾಸ್ಪಿಟಲ್ದಾಗ ಡಾಕ್ಟ್ರಿಗೆ ಹೇಳಿದಾರೆ ಹಿಂಗೆ ಆಗಾಕತ್ತೈತ್ರಿ, ಒಂದು ದನಿ ಹಿಂಗೆ ಇದ್ದಿದ್ದಿಲ್ಲ. ಈಗ ಒಂದು 15-20 ದಿನ ಆಯ್ತು ರೀ, ಒಂದು ತಿಂಗಳು ಸನೇಪತ್ತು ಒಂದು ದನಿ ಹೋಗಿದ್ದು ವಾಪಸ್. ಅವನೇ ಹೇಳ್ದಾರೆ ಡಾಕ್ಟ್ರಿಗೆ, ಏನಾಗೈತು ಅಪ್ಪಿ ನಿನಗನ, ಇದು ನನ್ನ ದನಿ ಅಲ್ಲ ರೀ, ನನ್ನ ದನಿ ಚೇಂಜ್ ಬರಾಕತ್ತೈತಿ. ಯಾರಿಗಾರ ಹಿಂಗೆ ಮಾತಾಡೋ ಮುಂದೆ ಅಳ್ಕೋತ ಮಾತಾಡ್ದಂಗೆ ಫೋನ್ದಾಗ ಕೇಳಿಸ್ತೈತಿ ಅತ್ತಾರು. ಮತ್ತು ನನಗೆ ಓದೋತ್ನ್ಯಾಗ ತಟ್ಟಿಸಿದಂಗೆ ಆಗ್ತೈತ್ರಿ, ಒಮ್ಮೆ ಬ್ರೇಕ್ ಹಾಕಿದಂಗೆ ಆಗಿ ನಿಂತು ವಾಪಸ್ ಓದಾನ. ನಾನು ಮರ್ತನು ಹೊಳೆ ನೆನಪು ಮಾಡ್ಕೊಂಡು ಓದಿದಂಗೆ ಅವ್ರಿಗೆ ಅನ್ನಿಸ್ತೈತಿ. ಹಿಂಗೆ ಆಗಾಕತ್ತೈತ್ರಿ ನಾನು. ಡಾಕ್ಟ್ರ್ ಏನಂದ್ರೆ ಅವರು ಸ್ಕ್ಯಾನ್ ಮಾಡ್ಬೇಕ್ರಿ, ಇದನ್ನ ಗಂಟಲ್ದು ಸ್ಕ್ಯಾನ್ ಮಾಡಿ, ನಮಗೂ ಏನು ಗೊತ್ತಾಗಂಗಿಲ್ಲ, ಸ್ಕ್ಯಾನ್ ಮಾಡ್ಬೇಕ್ರಿ ಅಂತಂದು ಬರೆದು ಕೊಟ್ಟರು ಸ್ನೇಹಿತರೆ. ಅಲ್ಲಿ ನನ್ನ ಮಗಂದು ಹೋದ ವರ್ಷ ಕೈ ಮುರಿದಿತ್ತು. ಕೈ ಮುರಿದಾಗನ ಆ ಸಾಲಿಯವ್ರನ್ನ ಅಲ್ಲಿ ಲ್ಯಾಬಿಗೆ ಕಳಿಸಿದ್ರು ಎಕ್ಸ್ರೇ ತೆಗಿಸ್ಲಾಕ. ಮತ್ತೆ ಇವರು ಅಲ್ಲೇ ಬರೆದು ಕೊಟ್ಟರು. ಬರೆದು ಕೊಡೋಣ ನನ್ಗೆ ಡೌಟ್ ಬತ್ರಿ, ಇಲ್ಲಿ ಬಿಲ್ ಭಾಳ ಐತಿ ನಮ್ಗೆ, ಒಂದೇ ನೈಟ್ನಾಗನ ಬರೀ ಅವರು 7,000 ರೂಪಾಯಿ ಬಿಲ್ ಮಾಡ್ಯಾರ, ಇಲ್ಲಿ ಲ್ಯಾಬಿಗೂ ಬೇಡ ಅಂತ ಅಂದ್ಕೊಂಡು ನಮ್ಮ ಮೈದನ BLDAಗ ಹಾಸ್ಪಿಟಲ್ದಾಗ ಕೆಲಸ ಮಾಡ್ತಾನೆ. ಅಲ್ಲಿಗೆ ಫೋನ್ ಹಚ್ಚಿದೆ. ಹಚ್ಚನ ಬರ್ರಿ ವೈನಿ ತೋರ್ಸುನು ಇಲ್ಲಿ ಅತ್ತನ ರೀ. ಅಲ್ಲಿ 2,000 ರೂಪಾಯಿ ಇನ್ನು ಫೋನ್ಪೇ ಮಾಡಕತ್ತಿದ್ದೆ ನಾನು, ಲಾಕ್ ಅಷ್ಟ ಹಾಕುದಿತ್ತಿನ ಫೋನ್ಪೇ ಮಾಡಕತ್ತಿ. ಮತ್ತೆ ನೆನಪತ್ರ ಸ್ನೇಹಿತರೆ, ಅವಾಗ ನಮ್ಮದು ಹೆಂಗಾದ್ರೂ BPL ಕಾರ್ಡ್ ಐತಿ, BLDAಗ ನಡೆಯತ್ತೈತಿ ಅಂತ ಅಂದ್ಕೊಂಡು ಅಲ್ಲಿದು ಇದು ಮಾಡ್ಕೊಂಡು BLDಗೆ ಹೋದಿವ್ರಿ. BLDAಗ ರೀ ಟೈಮ್ 4:15 ಆಗಿತ್ತು ಟೈಮ್. ಅವಾಗ ಹೋದವ್ರು 7 ಗಂಟೆಗೆ ಮನೆಗೆ ಹೋದಿವ್ರಿ ನಾವು, 7-7:15. ಹುಡುಗಿಗೆ ಹೆಂಗೆ ಮಾಡ್ಬೇಕ್ರಿ, ಕ್ಯಾಮ್ರಾ ಬಿಟ್ರಿ ಗಂಟಲ್ದಾಗ 4 ಸಲ ಗಂಟ್ಲ ಪೂರ ಹಿಂಗೆ ನಾಲಿ ಹಿಡುದು ಗಂಟಲ್ದಾಗ ಕೆಬ್ಬಂದಂಥವು ಸಳಿ ಅಂಥವು ಡಾಕ್ಟ್ರು ಹಾಕೋರಿ. ನನಗೆ ಕಣ್ಣಾರ್ಲೆ ನೋಡೋಕ್ಕಾಗಲಿಲ್ಲ ರೀ. ಅವು ನಮ್ಮ ಮೈದನ್ನ ಕರ್ಕೊಂಡು ಹೋದ. ಒಂದು ಸಲ ನಾನು ನೋಡಿದೆ, ನನಗೆ ಭಾಳ ಒಂಥರ ಆಗಾಕತ್ತು, ಗಂಟ್ಲ ಪೂರ ಒಳಗೆ. ಕ್ಯಾಮ್ರಾದಾಗ ಡಾಕ್ಟ್ರ್ ಚೆಕ್ ಮಾಡವ್ರಿ, ಅದನ್ನು ಕ್ಯಾಮ್ರಾದಾಗ ರೆಕಾರ್ಡಿಂಗ್ ಮಾಡಿಕೊಂಡು ಅವ್ರು ಚೆಕ್ ಮಾಡೋರು ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದು ಸರಿಗೆ ಮತ್ತು ಡಾಕ್ಟ್ರಿಗೆ ಇಲ್ಲಿ ತೋರ್ಸವ್ರೆ. ಒಂದು ಸಲ ನಿತ್ಯ ನಮ್ದೇನು ಕೆಲಸ ಇಲ್ಲ ರೀ, ಅವ್ರು ಡಾಕ್ಟ್ರ್ ಕೈ ಹೋಗಿ ಕೊಟ್ಟಿವಿ ಅಂದ್ರೆ ಅವ್ರು ಏನು ಮಾಡ್ತಾರೆ ಅದನ್ನು ಮಾಡಿಸ್ಕೋಬೇಕಲ್ಲಿ. ಕೊಟ್ಟೆ ರೀ ಸ್ನೇಹಿತರೆ. ನೋಡ್ಕೋತ ನಿತ್ಯ ನನಗೆ ದುಃಖ ಇದು ಆಗ್ಲಾಕತ್ರಿ. ಒಂಥರ ತಲೆಗೆ ಚಕ್ರ ಬಂದಂಗೆ, BP ಹೆಚ್ಚ ಕಡಿಮೆ ಆಗತ್ತೆ ಹುಡುಗನ ನೋಡಿ. ನಮ್ಮ ಮೈದನ ನಿತ್ರಿ ಅಲ್ಲಿ ಒಂದು ಸಲ ಬಂದು ತೋರಿಸಿ ಡಾಕ್ಟ್ರಿಗೆ ಭಾಳ ಹತ್ತಲಿಲ್ಲ. ಮತ್ತೊಂದು ಸಲ ಹೋದ್ರಿ, ಮತ್ತೊಂದು ಸಲ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡತ್ತ. ನಾನು ಹೊಳ್ಳಿ ಒಂದು ಸ್ಪ್ರೇ ಕೊಟ್ರಿ ಅವ್ರು, 640 ರೂಪಾಯ್ದು ಒಂದು ಸ್ಪ್ರೇ ಕೊಟ್ಟರು. ಮೆಡಿಷನ್ ಕೊಟ್ಟರು ಒಂದು 10 ದಿನದ್ದು. ಮತ್ತು ಹೊಳ್ಳಿ ಏನಂದ್ರೆ ಅವರು ಏನೋ ಅವ್ರಿಗೆ ಒಂಥರ ಏನೋ ಗಂಟಲ್ದಾಗ ಬಿಡೋಣ ಗೊತ್ತಾತ್ರಿ. ಗೊತ್ತಾಗೋಣ ಥೈರಾಯ್ಡ್ ಚೆಕ್ ಮಾಡಿಸ್ಕೊಂಬರೋಗ್ರಿ, ಥೈರಾಯ್ಡ್ ಚೆಕ್ ಮಾಡಿಸ್ಕೊಂಬರೋಗ್ರಿ ಅಂತ ಹೇಳಿ ಕಳಿಸಿದ್ರು ಸ್ನೇಹಿತರೆ. ಅಲ್ಲಿ ಬ್ಲಡ್ ಕೊಟ್ಟು ಬತ್ತು ಹುಡುಗ ಒಂದು ಸಿರಂಜಿ ತಕ್ಕೊಂಡ್ರಿ ಅವ್ರು. ಅವಾಗೂ ನಮ್ಮ ಮೈದನ ಹೋದ್ರಿ. ನಾನು ಬ್ಯಾಗ್ ಹಿಡ್ಕೊಂಡು ಮುಂದೆ ಇದು ಹಾಕಿದಲ್ಲಿ ಚೇರ್ ಹಾಕಿದಲ್ಲಿ ಅಲ್ಲಿ ಕೂತೆ ಕುಂಡ್ರನ ರೀ. ಕೊಟ್ಟೆ ಅವನ ತಕ್ಕೊಂಬಂದು ಕೊಟ್ಟ. ವೈನಿ ಮುಂಜಾನೆ ತಗೊಂಡ, ರವಿವಾರ ರೀ ಮುಂಜಾನೆ ಲ್ಯಾಬ್ ಚಾಲು ಇರ್ತಾವ್ರೆ, ಡಾಕ್ಟ್ರುಗಳು ಇರಂಗಿಲ್ಲ. ಮಂಗಳವಾರ ದಿನ ಅವ್ರು ಡಾಕ್ಟ್ರ್ ಏನಂದ್ರು, 15 ದಿನದ ಮೆಡಿಸಿನ್ ಅದಾವ್ರಿ, 15 ದಿನ ಬಿಟ್ಟು ವಾಪಸ್ ಬರೋಣ, ರಿಪೋರ್ಟ್ ಆದ ಥೈರಾಯ್ಡ್ ರಿಪೋರ್ಟ್ನು ತೊಗೊಂಡು ಬರ್ರಿ, ಆವಾಗ ನೋಡೋಣ್ರಿ ಅಂತಂದ್ರೆ ನನ್ನ ಮುಂದೆ ನಾನು ಅವ್ನ ಎಕ್ಸಾಮ್ ಚಾಲು ಅದು ಹೋಗಲಿಲ್ಲ ರೀ. ನಿನ್ನೆ ಮಂಗಳವಾರ ದಿನ ಹೋದೆ ರೀ. ಮಂಗಳವಾರ ಬರ್ತಾನೆ ಇದು ಆಗ್ತಿತ್ತಲ್ಲ,
ವಾರದಾಗ 3 ಟೈಮ್ ಇರ್ತಾರೆ, ಮಂಗಳವಾರ, ಗುರುವಾರ, ಶನಿವಾರ ಅಷ್ಟೇ ಬರ್ತಾರೆ ಆ ಡಾಕ್ಟ್ರ್, ಗಂಟಲು ಡಾಕ್ಟ್ರು. ಮಂಗಳವಾರ ದಿನ ಹೋದಿರಿ ಹೋಗೋಣ, ಹೋಗು ಮುಂದ್ರಿ ನೈಟ್ ಫುಲ್ ವಾಮೆಂಟ್ ಮಾಡ್ಕೋದು, ಟಾಯ್ಲೆಟ್ಗೆ ಹೋಗೋದು, ವಾಮೆಂಟ್ ಮಾಡ್ಕೋದು, ಬೆಳಗ್ಗೆ ಬಸ್ನಾಗ ಹೋಗುತ್ತಾನ ವಾಮೆಂಟ್ ಮಾಡ್ಕೋದು ಹುಡುಗ. ಏನು 2 ದಿನ ಶನಿವಾರ ಬಂದಾನು, ಮಂಗಳವಾರ ದಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರೆ 2 ದಿನದಾಗ ಅಷ್ಟು ತ್ರಾಸ ಆಯ್ತು ರೀ ಹುಡುಗಿಲಿ. ಬೆಳಗ್ಗೆ ನಾವು ಹೋದಿವ್ರಿ, ವಾಮೆಂಟ್ ಮಾಡ್ಕೋದು ಅಷ್ಟು ದೊಡ್ಡ ಹುಡುಗ್ರಿ, ಕಿಟಕಿಯಾಗ ಮುಖ ಹಾಕಿದವ, ಮುಖನ ತೆಗಿಲಿಲ್ಲ, ಅಷ್ಟು ವಾಮೆಂಟ್, ಊಟ ಇಲ್ಲ ಏನೂ ಇಲ್ಲ, ಕರೀರಿ ಒಟ್ಟು ಹಬ್ಬಳಿಕೆ ಬಂದಂಗೆ. ಮಧ್ಯಾಹ್ನ 1 ಗಂಟೆ ತನಕ ಆತ್ರಿ. ಹಂಗೆ ಮನೆಗೆ ಹೋದ್ ಅಂಥ ಹುಡುಗನ್ ತಂದು ಹೆಂಗೆ ಹೋಗ್ಬೇಕು, ನಾ ದವಾಖಾನಿಗೆ ಪೂರ ವಾಮೆಂಟ್ ಮಾಡ್ಕೋತಾನೆ, ಹೊಳ್ಳೆ ಮೇಳೆ ಟಾಯ್ಲೆಟ್ ಬಂದಾರಗತ್ಲೆ ಟಾಯ್ಲೆಟ್ಗೆ ಹೋಗಾಕತ್ತ. ಇಲ್ಲಿದು ಹಾದಿವು ಹೋಗಿ ನಮ್ಮ ತಂಗಿ ಮನ್ಯಾಗ ನಿಂತು ಊಟ ಪಟ ಮಾಡಿ ವಾಪಸ್ ಬರ್ಬೇಕನ್ನೋದಾಗ ಸಂಜೆನ ಆಗ್ಬಿಡ್ತು. ಅಲ್ಲೇ ನಿಂತೀವ್ರಿ ಒಂದಿನ ನಿಂತು ನಿನ್ನೆ ತೋರಿಸ್ಕೊಂಡು ರಿಪೋರ್ಟ ತಗೊಂಡು ನಮ್ಮ ತಂಗಿಗೆ ವಾಟ್ಸಪ್ ಕಳಿಸಿದೆ ರೀ. ಇನ್ನೊಬ್ರು ಸಪ್ನಾ ಕಳಿಸಿದೆ, ಸಪ್ನಾ ಇನ್ನು ಕಾಲ್ ಮಾಡಿ ಹೇಳಿಲ್ಲ. ನಮ್ಮ ತಂಗಿಗೆ ಥೈರಾಯ್ಡ್ ಐತಿ ಸ್ನೇಹಿತರೆ, ಆಕಿನೂ ಒಂದು ಸ್ವಲ್ಪ ಅದ್ರ ಬಗ್ಗೆ ಗೊತ್ತೈತಿ. ಈಗ ಶಾನ್ಯಾರಿಗೆ ಕಲ್ತವ್ರಿಗೆ ಗೊತ್ತಾಗ್ತೈತೆ ರೀ ಇಂಗ್ಲೀಷ್ನಾಗ ಏನು ಬರ್ದಿರ್ತಾರೆ, ನಮ್ಮಂತ ಕಲೀಲಾರ್ದವ್ರಿಗೆ ಏನೂ ಗೊತ್ತಾಗಂಗಿಲ್ಲ ರೀ. ಅಕ್ಕ ಥೈರಾಯ್ಡ್ ಐತಿ ಹುಡುಗಗ, ವಾಪಸ್ ಬಾ ನೀನು, ನಾಳೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಹೋಗುನು, ಹೋಗಕತ್ತಿ ಗುರುವಾರ ದಿನ ಅಂದರೆ. ನಿನ್ನೆ ಅಮಾವಾಸ್ಯೆ ಸ್ನೇಹಿತರೆ, ಬುಧವಾರ ಅಮಾಸಿ, ಮನ್ಯಾಗ ದೀಪ ಹಚ್ಚು, ಮನೆಗೆ ತೊಳೆದಿಲ್ಲ, ದೇವ್ರ ಪೂಜೆ ಇಲ್ಲ, ಏನೂ ಇಲ್ಲ. ನನ್ಗೆ ಮಗಂದ ಆ ರಿಪೋರ್ಟ್ ಹಂಗೆ ಬರೋಣ ಬಂದಿರಿ, ಕರೆ ಯಾವುದೂ ಇದು ಆಗಲಿಲ್ಲ ರೀ. ನಾನು ಯಾವ ದೇವ್ರಿಗೆ ಏನು ಪಾಪ ಮಾಡಿದ್ದೆ ಎಲ್ಲನೂ ನನ್ನ ಮಗನಿಗೆ ಕಾಯಿಲೆ ಕೊಡಕತ್ತಾನಲ್ಲ. ಕೊರೋನಾ ಬಂದಿತ್ತು ಸ್ನೇಹಿತರೆ ಅವನಿಗೆ, ಯಾರಿಗೂ ಬಂದಿದ್ದಿಲ್ಲ, ಕರೆ ಸಣ್ಣ ಮಕ್ಕಳಿಗೆ ಕೊರೋನಾ ಬಂದು ಹೋತ್ರಿ ಅವಾಗ. ಹದಿನಾಲ್ಕು ವರ್ಷದ ಹುಡುಗಗ ಥೈರಾಯ್ಡು ಇಂಥವೆಲ್ಲ ಕೊರೋನಾ ಬಂದು, ಅವಾಗ ಕೊರೋನಾ ಕಾಯಿಲೆ ಬಂದು ಹೋಯ್ತು. ಅವಾಗ ಅಷ್ಟೊಂದು ಕೂತ್ನ್ಯಾಗ ಸಣ್ಣ ವಯಸ್ಸಿನಾಗ 5 ವರ್ಷದವಿದ್ದ ಅವಾಗ ಒಂದು ಕೂತ್ನ್ಯಾಗ ಕಡ್ಯಾಕದ. ಕೊರೋನಾದಾಗ ಒಂದ್ಸಲ ರೀ, ಮತ್ತೆ ಹೋದ ವರ್ಷ ಕೈ ಮುರಿತು ನೋಡಿರಿ ನೀವು ಬೇಕಾದ್ರೆ. ಅವಾಗ 2 ತಿಂಗಳ ಪೂರ ಮಗ ಅಷ್ಟು ಕೈ ಮುರ್ಕೊಂಡು ಅಷ್ಟು ಹೈರಾಣ ಆಯಿತು. ಮತ್ತೀಗ ಈ ಕಾಯಿಲೆ ರೀ. ಮಂಗಳವಾರ ಹೋಗ್ಬೇಕು ಸ್ನೇಹಿತರೆ, ಮತ್ತು ಶನಿವಾರ ದಿನ ಅದು ಐತಿ, ಹಬ್ಬ ಐತಿ, ಮಂಗಳವಾರ ದಿನ ಹೋಗ್ಬೇಕು. ಡಾಕ್ಟ್ರ್ ಏನು ಹೇಳ್ತಾರೆ ಕೇಳ್ಬೇಕ್ರಿ. ಇಲ್ಲಿ ಕಡಿಮೆ ಆದ್ರೆ ಹಂಗೆ ಕಡಿಮೆ ಆಗ್ಲಿಕ್ರ ಮಿರಜ್ಗೆ ಹೋಗ್ತೀವಿ ಸ್ನೇಹಿತರೆ. ನಮ್ಮ ತಂಗಿದು ಅಲ್ಲಿ ಮಿರಜ್ಗೆ ತೋರಿಸಿದ್ದೀವಿ, ತೋರಿಸಿದ್ದು ಅಲ್ಲೇ ಹೋಗ್ಬೇಕು ಅನ್ನೋದೈತ್ರಿ. ನೋಡ್ಬೇಕ್ರಿ ಏನಾಗ್ತೈತಿ. ಇವತ್ತು ಹಬ್ಬ ಅಂದ್ರು ಹಬ್ಬ ಮಾಡಿಲ್ಲ ನಾನು, ಯಾವುದು ಮಾಡಕ್ಕಾಗಂಗಿಲ್ಲ ರೀ. ಯಾವ್ದಕ್ಕೆ ರೀ, ನಮ್ಮ ಮನುಷ್ಯಾಗ ಖುಷಿ ಇರ್ಬೇಕ್ರಿ. ಮನುಷ್ಯಾಗ ಯಾವುದು ಕಾಯಿಲೆ ಇಲ್ಲ, ಮನೆಯವ್ರು ಎಲ್ಲರೂ ಖುಷಿಲೇ ಇದ್ರೆ ಎಲ್ಲ ಹಬ್ಬ ಹುಣ್ಣಿಮೆ ಎಲ್ಲನೂ ಮಾಡೋಕೆ ಸಾಧ್ಯ ಆಗ್ತದೆ. ಆದರೂ ಬಿಡಂಗಿಲ್ಲ, ನಾನು ಪೂಜೆ ಮಾತ್ರ ಮಾಡ್ತೀನಿ ರೀ. ಈಗ ಮಾಡ್ತೀವ್ರಿ, ದೇವ್ರಿಗೆ ನೈವೇದ್ಯ ಅಂತೂ ತೋರ್ಸಬೇಕರೆ, ತಿನ್ನೋರು ಬೇಕಲ್ಲ ರೀ, ಮಾಡಿ ಅದನ್ನು ತಿನ್ನೋರಿದ್ರೆ ಮಾಡಬೇಕು. ಟೈಮ್ 12 ಗಂಟೆ ಆಗಿತ್ತು ಸ್ನೇಹಿತರೆ. ನಾನು ವಿಡಿಯೋ ಮಾಡಬೇಕಾದ್ರೆ 12 ಗಂಟೆಗೆ ಮಾಡಾಕ್ತೀನಿ. ಅಪ್ಪ ಮಕ್ಕಳು ಹೊರಗಡೆ ಮಕ್ಕೊಂಡವ್ರು, ಅವ್ರ ಗಾಳಿಗೆ ಆಡ ಮರಿಗಳೆಲ್ಲ ಹೊರಗದಾವು. ಲೈಟ್ ಹಾಕ್ಯಾರ, ಲೈಟ್ ಹಾಕಿ ಹೊರಗಡೆ ಮಕ್ಕೊಂಡಾರ. ನಾನು ಯಾರ ಹತ್ರ ಹೇಳ್ಕೊಬೇಕಪ್ಪ ನನ್ನ ದುಃಖ. ಬಂದಿನ ಸ್ನೇಹಿತರೆ, ನಿನ್ನೆ ಕೆಲಸನೂ ಬಿಡಕ್ಕೆ ಸಾಧ್ಯ ಇಲ್ಲ ರೀ. ಮನೆ ಕೆಲಸ ಮಾಡಬೇಕು, ನೋವು ನುಂಗಬೇಕು. ನನ್ನ ಕಾಯಿಲೆದ ನನಗೆ ರಗಡೈತ್ರಿ, ಸಿಕ್ಕಾಪಟ್ಟೆ ಪೇನ್, ಸೊಂಟ ಪೇನ್ ಆಗೋದು, ಮೈಕೈ ಪೇನ್ ಆಗೋದು. ಇಷ್ಟು ಮೊಬೈಲ್ ಹಿಡಿಗುಡಂಗಿಲ್ಲ ರೀ, ಕೈ ಒಟ್ಟು ಬರ್ತಾವ್ರಿ ಪೂರ ಹಿಂಗೆ ಜಗ್ಗಿದಂಗೆ, ಒಟ್ಟು ಬಟ್ಟು ಪೂರ ಜಗ್ಗಿದಂಗೆ ಆಗ್ತಾವ್ರಿ. ತೋರಿಸ್ಕೊಂಡು ಬಂದಿನು, ಇಂಜೆಕ್ಷನ್ ತೊಗೊಂಡಿಲ್ಲ, ಏನೂ ಇಲ್ಲ ರೀ. 5 ಟ್ಯೂಬ್ ಹಾಗೆ ಇದಾವ್ರಿ. ಯುಗಾದಿ ಹಬ್ಬಕ್ರೆ ನಾನು ಕಣ್ಣೀರು ಹಾಕ್ಬಾರ್ದ್ರಿ. ಹಾಕ್ತಾ ಇದ್ರೆ ಸಾಯಿಬಾಬನ್
ಸಾಯಿನೋ ಬದುಕುನೋ ಅನ್ನೋ ಅಂಥ ಪರಿಸ್ಥಿತಿ ತರ್ತಾನೆ ದೇವರು. ಕಷ್ಟ. ಮಗನ ಕೋಚಿಂಗ್ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಊರಾಗಿದ್ರೆ ಓಡಾಡಾಗ್ತಾನು, ಬ್ಯಾಸ್ಗ್ಯಾಗ ಹೈರಾಣ ಆಗ್ತೈತಿ, ಊಟ ಸರಿಯಾಗಿ ಮಾಡಂಗಿಲ್ಲ ಮನೆಗೆ ಬಂದ್ರೆ. ಕೋಚಿಂಗ್ ಹಚ್ಚಬೇಕು ಅಂತ ನಾನು ಮಾಡಿದೆ. ನಿನ್ನೆ ನನ್ನ ಮಗಂದು ಎಕ್ಸಾಮ 10th ಅದಾನ್ರವ. 10th ಅವನ ಕಾಲೇಜ್ ಬೇರೆ ಕಡೆ ಹಾಕಿದ್ರು ಎಕ್ಸಾಮ್ದು. ಅವನ ಇಟ್ಗಿ ಪಂಪಿಗೆ ಬಂದು ಅವನು ಹತ್ತಿಸಿ ವಾಪಸ್ಸಿ ಹುಡ್ಗಂಗೆ ಕರ್ಕೊಂಡು BLD ಬಂದು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಾಕತ್ತೀನಿ. ಕರಿ ದೇವ್ರಿಗೆ ಯಾಕು ನಮ್ಮ ಮ್ಯಾಗನ ಇಷ್ಟು ದ್ವೇಷ ಅನ್ಬೋದು ನೋಡಿ.